ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಸಿಂಧು ಎಸ್. ಉತ್ತರ ಭಾರತದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುತ್ತಿರುವ ಬಜರಂಗ ದಳವನ್ನು ನಿಷೇಧಿಸಬೇಕು ಎಂದು ಖ್ಯಾತ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಆಗ್ರಹಿಸಿದ್ದಾರೆ. ಬಹುತ್ವದ ಭಾರತದ ಗೌರವಕ್ಕೆ ಈ ಸಂಘಟನೆ ಗುಂಡಾಗಳು ನಿರಂತರ ಹಾನಿ ಎಸಗುತ್ತಿದ್ದಾರೆ ಎಂದು ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಅತಿಕ್ರಮಣದ ವಿಡಿಯೋವನ್ನು ಹಂಚಿಕೊಂಡು ಸರ್ದೇಸಾಯಿ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೇಲಿವಿಯ ರೆಸ್ಟೋರೆಂಟ್ ಒಂದರಲ್ಲಿ ಹಿಂದೂ ಧರ್ಮದ ಸ್ನೇಹಿತರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗವಹಿಸಲು ಬಂದ ಇಬ್ಬರು ಮುಸ್ಲಿಂ ಸಹಪಾಠಿಗಳ ಮೇಲೆ ಬಜರಂಗ ದಳದ ವ್ಯಕ್ತಿಗಳು ಹಲ್ಲೆ ನಡೆಸಿದರು. ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಅಲ್ಲಿಗೆ ಬಂದ ಬಜರಂಗ ದಳ ಗುಂಪಿನವರು ಇಲ್ಲಿ ಲವ್ ಜಿಯಾದ್ ಆಗ್ತಾ ಇದೆ ಎಂದು ಹೇಳಿ ದೌರ್ಜನ್ಯ ನಡೆಸಿದರು. ಆದರೆ ಬರೇಲ್ವಿ ಪೊಲೀಸರು ಆ ಯುವಕರ ವಿರುದ್ಧವೇ ಕೇಸನ್ನು ದಾಖಲಿಸಿದ್ದಾರೆ. ಶಾಂತಿ ಭಂಗದ ಆರೋಪವನ್ನು ಇವರ ಮೇಲೆ ಹೊರಿಸಿದ್ರು. ಈ ದೌರ್ಜನ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಬಳಿಕ ಬಜರಂಗ ದಳದವರ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರು ನಿರ್ಬಂಧಿತರಾದರು. ಈ ವಿಡಿಯೋವನ್ನು ಹಂಚಿಕೊಂಡು ಸರ್ದೇಸಾಯಿ ಬಜರಂಗ ದಳದ ವಿರುದ್ಧ ಕಿಡಿಕಾರಿದ್ದಾರೆ. ಬಹುತ್ವದ ಭಾರತ ಎಂಬ ಸೌಂದರ್ಯಕ್ಕೆ ಬಜರಂಗ ದಳ ಕಳಂಕವಾಗಿದೆ. ಇವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಇವರ ವಿರುದ್ಧ ನಿಷೇಧ ಹೇರಬೇಕು ಎಂದವರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಕಿಡ್ನಿ ಕಾಯಿಲೆಯಿಂದ ಮೃತಪಟ್ಟ ಹಿಂದೂ ಯುವಕನ ಅಂತಿಮ ಸಂಸ್ಕಾರವನ್ನು ಮುಸ್ಲಿಂ ಯುವಕ ಮತ್ತು ಆತನ ಬೆಂಬಲಿಗರು ನೆರವೇರಿಸಿದ ಮಾನವೀಯ ಘಟನೆ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ನಡೆದಿದೆ. ಈ ಪ್ರದೇಶದಲ್ಲಿ ಕಳೆದ 20 ವರ್ಷಗಳಿಂದ ವಾಸಿಸುತ್ತಿದ್ದ ಅಜಯ್ ಕುಮಾರ್ ಸೈನಿ ಎಂಬ 40 ವರ್ಷದ ವ್ಯಕ್ತಿ ಕಿಡ್ನಿ ಕಾಯಿಲೆಯಿಂದ ಮೃತಪಟ್ಟರು. ಅಂತ್ಯ ಸಂಸ್ಕಾರ ನಡೆಸುವುದಕ್ಕೆ ಅಜಯ್ ಕುಟುಂಬದ ಯಾರೂ ಅಲ್ಲಿ ಇರಲಿಲ್ಲ. ಈ ವಿಷಯವನ್ನು ತಿಳಿದ ಕಾರ್ಪೊರೇಷನ್ ಸದಸ್ಯರ ಮಗ ಗುಲ್ಫಾಮ್ ಅನ್ಸಾರಿ ತನ್ನ ಗೆಳೆಯರ ಜೊತೆಗೂಡಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇವರೆಲ್ಲ ಸೇರಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಚಿತೆಯನ್ನ ಸಿದ್ಧ ಮಾಡಿದ್ದಾರೆ ಮತ್ತು ಮೃತದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಿಂದೂ ಧರ್ಮದ ಆಚಾರ ಕ್ರಮದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ. ಮಾತ್ರವಲ್ಲ, ಈ ವಿಷಯವನ್ನು ತಿಳಿದು ಅಜಯ್ ಕುಟುಂಬ ಅಲ್ಲಿಗೆ ಆಗಮಿಸಿದೆ. ಅವರಿಗೆ 3 ದಿನಗಳ ಕಾಲ ಆಹಾರವನ್ನು ಬಡಿಸಿ ತಮ್ಮಲ್ಲಿಯೇ ಇರಿಸಿಕೊಂಡು ಮಾನವೀಯತೆ ಮೆರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಸನ್ಮಾರ್ಗ ನ್ಯೂಸ್. ತಲವಾರುಗಳನ್ನು ವಿತರಿಸಿದ ಮತ್ತು ಮುಸ್ಲಿಂ ವಿರೋಧಿ ಘೋಷಣೆಗಳನ್ನು ಕೂಗಿದ ಹಿಂದೂ ರಕ್ಷಾ ದಳದ 10 ಮಂದಿ ಸದಸ್ಯರನ್ನು ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿ ಬಂಧಿಸಲಾಗಿದೆ. ಈಗಾಗಲೇ ಗುರುತು ಪತ್ತೆ ಹಚ್ಚಲಾದ 16 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಅಪರಿಚಿತರಾದ 25ರಿಂದ 30 ಮಂದಿಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಿಂದೂ ರಕ್ಷಾ ದಳದ ರಾಷ್ಟ್ರೀಯ ಅಧ್ಯಕ್ಷ ಉಪೇಂದ್ರ ಚೌಧರಿಯ ಹೆಸರು ಎಫ್ಐಆರ್ನಲ್ಲಿದ್ದು ಆತ ತಲೆಮರೆಸಿಕೊಂಡಿದ್ದಾನೆ. ಹಿಂದೂಗಳೇ ತಲವಾರನ್ನ ಕೈಗೆತ್ತಿಕೊಳ್ಳಿ ಎಂದು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ತೋರಿಸಿ ಆತ ಹಿಂದೂಗಳಿಗೆ ಕರೆ ನೀಡುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಪ್ರತಿ ಜಿಹಾದಿಗಳಿಗೂ ಅವರದೇ ರೀತಿಯಲ್ಲಿ ಉತ್ತರವನ್ನ ಕೊಡ್ತೀವಿ ಎಂದು ಕೂಡ ಆತ ಹೇಳಿದ್ದ. ಈತ ಉತ್ತರ ಪ್ರದೇಶದ ನಿರ್ದಿಷ್ಟ ಪ್ರದೇಶದಲ್ಲಿ ಮಾರ್ಚ್ ಕೂಡ ನಡೆಸಿದ್ದ ಮತ್ತು ಮುಸ್ಲಿಂ ದ್ವೇಷದ ಘೋಷಣೆಯನ್ನ ಕೂಗಿದ್ದಾನೆ ಎಂದು ಎಫ್ಐಆರ್ನಲ್ಲಿ ದಾಖಲಾಗಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಶಕುನಿಯ ಶಿಷ್ಯನಾಗಿರುವ ದುಶ್ಯಾಸನ ಮಾಹಿತಿ ಸಂಗ್ರಹಿಸಲು ಬಂಗಾಳಕ್ಕೆ ಬಂದಿದ್ದಾನೆ. ಬಂಗಾಳ ಚುನಾವಣೆ ಬರುತ್ತಿದ್ದಂತೆ ಈ ದುರ್ಯೋಧನ ಮತ್ತು ದುಶ್ಯಾಸನರು ಪ್ರತ್ಯಕ್ಷವಾಗಿ ಬಿಡುತ್ತಾರೆ ಎಂದು ಅಮಿತ್ ಶಾ ಬಂಗಾಳ ಭೇಟಿ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ವ್ಯಂಗ್ಯವಾಡಿದ್ದಾರೆ. 2026ರ ವೆಸ್ಟ್ ಬಂಗಾಳ ವಿಧಾನಸಭಾ ಚುನಾವಣೆಗೆ ಸಿದ್ಧತೆ ಆರಂಭವಾಗಿದೆ. ಬಿಜೆಪಿ ಮತ್ತು ಟಿಎಂಸಿ ನಾಯಕರು ಭರದಿಂದ ಪ್ರಚಾರ ನಡೆಸ್ತಾ ಇದ್ದಾರೆ. ಬಂಗಾಳದ ಬಂಕುರ ಜಿಲ್ಲೆಯ ಬೀರ್ಸಿಂಗ್ಪುರದಲ್ಲಿ ನಡೆದ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಂಗಾಳ ಭಯೋತ್ಪಾದಕರ ಕೇಂದ್ರವಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ಇವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಮಾತನಾಡಿದ ಮಮತಾ ಬ್ಯಾನರ್ಜಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಇಲ್ಲದಿದ್ದರೆ ಪಹಲ್ಗಾಮ್ ದಾಳಿ ನಡೆದದ್ದು ಹೇಗೆ? ಆ ದಾಳಿಯನ್ನ ನೀವೇ ಮಾಡಿಸಿದ್ದೀರಾ? ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡ ಘಟನೆ ನಡೆದಿತ್ತು. ಈ ಕೇಸಿನ ಹಿಂದೆ ಇರುವುದು ಯಾರು ಎಂದು ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ 26 ಪ್ರವಾಸಿಗರು ಮೃತಪಟ್ಟಿದ್ದರು. ನವೆಂಬರ್ನಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರ್ ಬಾಂಬ್ ಸ್ಫೋಟದಲ್ಲಿ 15 ಮಂದಿ ಸಾವನ್ನಪ್ಪಿದ್ರು. ಈ ಎಲ್ಲ ಕೇಸಿನ ಹಿಂದೆ ಇರುವುದು ಯಾರು ಎಂದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸನ್ಮಾರ್ಗ ನ್ಯೂಸ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ ಸಂಘರ್ಷವನ್ನು ಪರಿಹರಿಸುವ ತಮ್ಮ ಹೇಳಿಕೆಯನ್ನು ಪುನರುಚ್ಚರಿಸಿದ್ದಾರೆ. ಭಾರತವು ಯಾವುದೇ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ನಿರಂತರವಾಗಿ ನಿರಾಕರಿಸುತ್ತಾ ಬಂದಿದೆ. ಆದರೂ ಟ್ರಂಪ್ 70ಕ್ಕೂ ಹೆಚ್ಚು ಬಾರಿ ತಮ್ಮ ಹೇಳಿಕೆ ಪುನರಾವರ್ತಿಸಿದ್ದಾರೆ.
ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿರುವ ಮಾರ್-ಎ-ಲಾಗೋದಲ್ಲಿ ನೆತನ್ಯಾಹು ಮತ್ತು ಇವರ ನಿಯೋಗದೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ಆರಂಭಿಸಿದ ಟ್ರಂಪ್, ಶ್ವೇತಭವನದಲ್ಲಿ ತಮ್ಮ 2ನೇ ಅವಧಿಯ ಮೊದಲ ವರ್ಷದಲ್ಲಿ 8 ಯುದ್ಧಗಳನ್ನು ಪರಿಹರಿಸಿದ್ದೀವಿ, ಆದರೆ ಅದಕ್ಕೆ ಎಂದಿಗೂ ಕ್ರೆಡಿಟ್ ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ಮೇ 10ರಂದು ವಾಷಿಂಗ್ಟನ್ ಮಧ್ಯಸ್ಥಿಕೆಯಲ್ಲಿ ದೀರ್ಘರಾತ್ರಿ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಪೂರ್ಣ ಮತ್ತು ತಕ್ಷಣದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಘೋಷಣೆ ಮಾಡಿದರು. ಅವತ್ತಿನಿಂದ ಇವರು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನು ಕೊನೆಗೊಳಿಸಿದ್ದೀನಿ ಎಂದು 70ಕ್ಕೂ ಹೆಚ್ಚು ಬಾರಿ ತಮ್ಮ ಹೇಳಿಕೆಯನ್ನು ರಿಪೀಟ್ ಮಾಡಿದ್ದಾರೆ. ಏಪ್ರಿಲ್ 22ಕ್ಕೆ ನಡೆದಂತಹ ಪಹಲ್ಗಾಮ್ ದಾಳಿಯಲ್ಲಿ 26 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಕ್ಕೆ ಪ್ರತೀಕಾರವಾಗಿ ಭಾರತ ಮೇ 7ರಂದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರನ್ನು ಪ್ರಾರಂಭ ಮಾಡಿತು. 4 ದಿನಗಳ ತೀವ್ರ ಗಡಿಯಾಚೆಗಿನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ನಂತರ ಸಂಘರ್ಷವನ್ನು ಕೊನೆಗೊಳಿಸಲು ಭಾರತ ಮತ್ತು ಪಾಕಿಸ್ತಾನ ಮೇ 10ರಂದು ಒಪ್ಪಂದಕ್ಕೆ ಬಂದಿದ್ದವು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಹಮಾಜ್ನ ಸಶಸ್ತ್ರ ವಿಭಾಗದ ಅಲ್-ಕ್ಸಾಮ್ ಬ್ರಿಗೇಡ್ನ ವಕ್ತಾರ ಅಬು ಉಬೈದಾ ಇಸ್ರೇಲ್ ದಾಳಿಯಲ್ಲಿ ಹತ್ಯೆಯಾಗಿರುವುದನ್ನು ಹಮಾಸ್ ಬಹಿರಂಗಪಡಿಸಿದೆ. ಇದೇ ವೇಳೆ ಮೊಹಮ್ಮದ್ ಸಿನ್ವಾರ್ ಹತ್ಯೆಯನ್ನು ದೃಢಪಡಿಸಿದೆ. ಹೊಸ ವಕ್ತಾರರನ್ನು ನೇಮಿಸಿರುವುದಾಗಿಯೂ ಹಮಾಸ್ ಸ್ಪಷ್ಟಪಡಿಸಿದೆ. ಆಗಸ್ಟ್ 31ರಂದು ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ಆಕ್ರಮಣದಲ್ಲಿ ಅಬು ಉಬೈದಾ ಸಾವನ್ನಪ್ಪಿದ್ದಾರೆ. ಇವರ ನಿಜವಾದ ಹೆಸರು ಹುದೈಫಾ ಸಾಮಿರ್ ಅಬ್ದುಲ್ಲಾ ಅಲ್ ಖಾಲೂತ್ ಎಂದಾಗಿದೆ. ಇವರ ನಿಜವಾದ ಹೆಸರನ್ನು ಸಂಘಟನೆ ಇದೇ ಮೊದಲ ಬಾರಿಗೆ ಬಹಿರಂಗ ಮಾಡಿದೆ. ಇವರನ್ನ ಹುತಾತ್ಮ ಎಂದು ಹಮಾಸ್ ಕರೆದಿದೆ. ಈವರೆಗೆ ಅಬು ಉಬೈದಾ ಇವರ ಮುಖವನ್ನು ತೋರಿಸಿರಲಿಲ್ಲ. ಮುಖ ಮುಚ್ಚಿದ ಚಿತ್ರವಷ್ಟೇ ಈವರೆಗೆ ಮಾಧ್ಯಮಗಳ ಬಳಿ ಇತ್ತು. ಇದೀಗ ಹಮಾಸ್ ಇವರ ಮಾಸ್ಕ್ ರಹಿತ ಫೋಟೋವನ್ನು ರಿಲೀಸ್ ಮಾಡಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ.